ಅರ್ಬಿ ಒಗ್ದಿನೇನಿಲ್ಲ ಗೊತ್ತಿಲ್ಲ ಆದ್ರ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸಿಕ್ಕಾಬಟ್ಟೆ ಡೇಸ್ ಆಗೈತೆ ವಿಡಿಯೋ ಅಪ್ಲೋಡ್ ಮಾಡ್ಲಾರ್ದು. ಯಾಕಂದ್ರೆ ನಮ್ಮ ಎಕ್ಸಾಮ್ ಇದು 3 ದಿವಸ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇದು. ಸಿಕ್ಕಾಬಟ್ಟೆ ಓದಾತಿದ್ದೆ, ಅದ್ರ ಕಾಲಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋದಾಗಿತ್ತಿಲ್ಲ. ಇನ್ ಮುಂದೆ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಇವಾಗ ನನ್ನ ವರ್ಕ್ ಸಿಕ್ಕಾಬಟ್ಟೆ ಐತಿ. ಇವಾಗ ಎಕ್ಸಾಮ್ ಕಂಪ್ಲೀಟ್ ಆಗೈತಿ ಅಂಡ್ ನಾವು ನಾಳೆ ಟ್ರಿಪ್ ಹೊಂಟಿವಿ. ಅದ್ರ ಕಾಲಾಗ ನಾನು ಅರ್ಬಿ ಎಲ್ಲ ಒಗಿಬೇಕು. ಇವಾಗ ನಾನು ಅವತಾರ ಹೆಂಗಾಗೈತಿ ಅಂದ್ರೆ ರೂಮ್ ಇದು ನೀವೇ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇಲ್ಲೆಲ್ಲ ಬಕೆಟ್ ಇಟ್ಟಿನಿ. ಇಲ್ಲೆಲ್ಲ ಕೆಳಗೆಲ್ಲ ಅರ್ಬಿ ಹಾಕಿನಿ. ಸಿಕ್ಕಾಬಟ್ಟೆ ಗಲೀಜ್ ಆಗೈತೆ ಎಲ್ಲ ಅರ್ಬಿ. ಅಂಡ್ ಬುಕ್ ಅಲ್ಲೇ ಬಿದ್ದಿದಾವ. ಅಂಡ್ ಇದೆಲ್ಲ ನನ್ನ ರೂಮಿನ ಅವತಾರ. ಅಂಡ್ ಈಚೆ ಕಡೆ ಸೈಡಿಂದ ತೋರಿಸ್ತೀನಿ. ಇಲ್ಲಿ ನೋಡು ಎಲ್ಲ ಹೆಂಗೈತಲ್ಲ ಹಂಗೆ ಐತಿ. ಅಂಡ್ ಎಲ್ಲ ಇಲ್ಲಿನೂ ಐತಿ, ಈ ಕಡೆ ಐತಿ. ಎಲ್ಲ ರೂಮ್ ಹೆಂಗಾಗೈತಿ ಅಂದ್ರೆ ಸಿಕ್ಕಾಪಟ್ಟೆ ಹೊಲ್ಸಾಗ್ಬಿಟ್ಟೈತಿ. ಎಲ್ಲ ಕ್ಲೀನ್ ಮಾಡ್ಬೇಕು ಇವತ್ತು. ಕ್ಲೀನ್ ಮಾಡಿದಾದ್ಮೇಲೆ ಮತ್ ಮುಂದಿನ ವರ್ಕ್ ಏನ್ ಇರುತ್ತಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕ. ಅಂಡ್ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಮತ್ ಮೀಟ್ ಹಾಕಿನಿ ನಾನು. ಬಟ್ಟೆ ಹಚ್ಚೋ ಸೋಪ್ ಎಲ್ಲ ಖಾಲಿ ಆಗೈತಿ. ಅಂಡ್ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸಣ್ಣ ಆಗೈತಿ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಖಾಲಿ ಆಗೈತಿ. ಈಗ ಸೂಪರ್ ಮಾರ್ಕೆಟ್ ಹೋಗಿ ಹೊಸ ಸಾಮಾನ್ ತೊಗೊಂಬರ್ತೀನಿ. ನೋಡ್ಬೇಕು ತೆರೆದಿರ್ತೈತೆ ಏನಿಲ್ಲ ಗೊತ್ತಿಲ್ಲ. ಅದ್ರ ಹೊಂಟೇನಿ. ನೈಟ್ 10:30 ಆಗೈತಿ. ಫೈನಲಿ ಓಪನ್ ಆಗೈತಿ. ರಿನ್ ಸಾಮಾನ್ ತಗೊಳಕತ್ತೀನಿ. ಇಂಥ ಟೈಮ್ನಾಗ ಮನೆಯವ್ರು ಸಿಕ್ಕಾಬಿಟ್ಟೆ ನೆನಪಾಕ್ಕಾರ ಅರ್ಬಿ ಹಾಕ್ರಿ. ಫೈನಲಿ ರಿನ್ ಸಾಬಂದು ಅನ್ಬಾಕ್ಸಿಂಗ್ ಮಾಡಿದೆ. ಆ್ಯಂಡ್ ಯಾವ ಸಾಕಾಗಿ ಹೊಂಟೈತೆ. ಬೂಮ್ 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 ಬೂಮ್. ಸಾಕಾಗೋಯ್ತು. ಇದು ಹಾಸ್ಟೆಲ್ ಹುಡುಗರ ಜೀವನ. ಅರ್ಬಿ ಹೋಗ್ಕೊಳ್ಳೋದು ರಾತ್ರಿ ಸಾಕಾಗೋದು ನನಗೆ. ಯಪ್ಪ ಒಟ್ಟು ಲಾಂಗ್ ಟೈಮ್ ಹೋಗ್ಕೊಳಕತ್ತೆ ಬ್ರೋ. ಏನೋ ಒಂದು ಬೇಸರ ಭಾಳ ಆಗುತ್ತೆ. ಅರ್ಬಿ ಒಗ್ದಿನೇನಿಲ್ಲ ಗೊತ್ತಿಲ್ಲ ಆದ್ರ ಪ್ಯಾಂಟ್ ಅಂದ್ರೆ ಫುಲ್ ತೊಯ್ದು ಬಿಟ್ಟೈತಿ. ಅಷ್ಟು ತರ ಆಗೈತಿ. ಎಲ್ಲ ಪ್ಯಾಂಟ್ ಎಲ್ಲ ಫುಲ್ ತೊಯ್ದು ಬಿಟ್ಟೈತಿ. ಫೈನಲಿ ಬಟ್ಟೆ ಎಲ್ಲ ತೊಳ್ಕೊಂಡು ಬಂದೆ. ಇವಾಗ ಶೂಸ್ ಇಟ್ಟು ತೊಳ್ಕೊಂಡು ಬರಬೇಕು. ಆ್ಯಂಡ್ ಇನ್ನು ಅದಿಷ್ಟು ಮುಗೀತು ಅಂದ್ರೆ ನಂದೆಲ್ಲ ವರ್ಕ್ ಕಂಪ್ಲೀಟ್ ಆಗ್ತದೆ. ಇದು ನನ್ನ ಶೂಸ್ 1-2 ವೀಕ್ಸ್ ಹಾಕಿರ್ಬೇಕಷ್ಟೇ. ಎಷ್ಟು ಗಲೀಜ್ ಆಗೈತೆ ಅಂದರೆ ಸಿಕ್ಕಾಬಟ್ಟೆ ಗಲೀಜ್ ಮಾಡ್ಕೊಂಡೀನಿ. ಆ್ಯಂಡ್ ಇದೇ ಹಾಕ್ಕೊಂಡು ನಾನು ಟ್ರಿಪ್ಪಿಗೆ ಹೋಗ್ಬೇಕು. ಅದ್ರ ಕಾಲಾಗಿ ಇದೊಂದು ನಾನು ಕ್ಲೀನ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಸ್ವಚ್ಛ ಕ್ಲೀನ್ ಮಾಡ್ಬೇಕು. ಆ್ಯಂಡ್ ನೋಡ್ತಿರ್ಬೋದು ಹೆಂಗದ ಹೋಗ್ಬಿಟ್ಟು. ಫೈನಲಿ ಬಟ್ಟೆ ಒಗಿದೆಲ್ಲ ಮುಗೀತು. ಸಿಕ್ಕಾಬಟ್ಟೆ ಕಷ್ಟ ಆಯ್ತು ನನ್ಗೆ ಬಟ್ಟೆ ಒಗಿಬೇಕಂದ್ರೆ. ಫೈನಲಿ ಎಲ್ಲ ಬಟ್ಟೆ ಒಗ್ದುದಿಲ್ಲ ಹಾಕೀನಿ. ಮೀನ್ಸ್ ಇದು ನನ್ನ ಫ್ರೆಂಡ್ ಒಂದು ದಾರ ಅದ್ರ ಮ್ಯಾಗ ಹಾಕೀನಿ. ಆ್ಯಂಡ್ ನನ್ನ ಶೂಸ್ ಅದನ್ನು ಕ್ಲೀನಾಗಿ ತೊಳ್ಕೊಂಡಿನಿ. ಆ್ಯಂಡ್ ಹೆಂಗದ ತೋರಿಸ್ತೀನಿ ಒಂದ್ಸಲ. ಕ್ಲೀನಾಗಿ ಒಗ್ದೀನಿ ಶೂಸ್ನು. ಆ್ಯಂಡ್ ಇವಿಟ್ಟು ಬಟ್ಟೆ ಇಷ್ಟು ಒಗ್ಕೊಂಡಿನಿ. ಆ್ಯಂಡ್ ನಂಗಂತೂ ಬಟ್ಟೆ ಒಗಿಬೇಕಂದ್ರೆ ಸಿಕ್ಕಾಬಟ್ಟೆ ಸುಸ್ತಾಯ್ತು. ಆ್ಯಂಡ್ ನಮ್ಮ ಮನ್ಯಾಗ ಡೈಲಿ ಒಗಿತಾರೆ ಬಟ್ಟೆ. ಮಮ್ಮಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಡೈಲಿ ಒಗಿತಾರೆ. ಅವ್ರಿಗೇನು ಅನ್ಸೋದಿಲ್ಲ. ಏನು ಅನ್ಸುತ್ತಾ ಎಷ್ಟು ಕಷ್ಟ ಅನ್ಸುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತ. ಅವ್ರಿಗೊಂದು ದೊಡ್ಡ ಸಲ್ಯೂಟ್. ಬಿಕಾಸ್ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ ನನ್ಗೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತು ನಾಳೆ ವ್ಲಾಗ್ದಿಂದ ಡೈಲಿ ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇವತ್ತಿನ ಬರೀ 30 ಮಿನಿಟ್ಸ್ ವ್ಲಾಗ್ ಅಷ್ಟೇ ಮಾಡಿದೆ.
ಆ್ಯಂಡ್ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ರಿ, ಚಾನಲ್ಗೆ ಸಪೋರ್ಟ್ ಮಾಡ್ರಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.